ಹಲೋ ಮಿಸ್ಟರ್ ವರ್ಮಾ, ಸ್ಕಾಲರ್ಶಿಪ್ ಸ್ಕ್ಯಾಮ್ನ ಹೊರಗೆ ತೆಗೆದಿರೋ ಹ್ಯಾಕರ್ಸ್ನ ಹಿಡಿದಿದ್ವಲ್ಲ, ಇವಾಗ ಅವರು ತಪ್ಪಿಸ್ಕೊಂಡಿದ್ದಾರೆ. ಯಾರು ಸರ್? ಅದೇ ತುಂಬಾ ಬಡವ್ರ ಮಕ್ಕಳಿಗೆ ಹೆಲ್ಪ್ ಆಗಿತ್ತು ಅಲ್ವಾ, ಅವರೇ. ಬಟ್ ಅವರು ತುಂಬಾ ಡೇಂಜರಸ್. ಓ ಅವರು ತುಂಬ ಡೇಂಜರಸ್ ಅಂತ ಕೇಳಿದ್ದೆ. ಅವರ ಡೀಟೇಲ್ಸ್ ಕಳಿಸಿ ಸರ್. ಓಕೆ, ಇವಾಗಲೇ ಕಳಿಸ್ತೀನಿ. ಓಕೆ ಸರ್. ಗುಡ್ ಈವ್ನಿಂಗ್ ಸರ್. ಇವಾಗ ತಾನೇ CBR ಹಾಸ್ಪಿಟಲಿಂದ ಕಾಲ್ ಬಂದಿತ್ತು. ಅವ್ರ ಡೇಟಾಬೇಸ್ನ ಯಾರೋ ಹ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರಂತೆ ಸರ್. ಅದನ್ನು ಹ್ಯಾಕ್ ಮಾಡಿ ಪೇಷಂಟ್ ಡೇಟಾನ ಡಾರ್ಕ್ ವೆಬ್ಬಲ್ಲಿ ಏನಾದರೂ ಸೇಲ್ ಮಾಡಿದರೆ ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಸರ್. ಯಾರವರು? ಅವ್ರನ್ನ ನಮ್ಮ ಟೆಕ್ನಿಕಲ್ ಟೀಮ್ ಟ್ರೇಸ್ ಮಾಡ್ತಿದ್ದಾರೆ ಸರ್. ಟೆಕ್ನಿಕಲ್ ಟೀಮ್ ಅವರು ಟ್ರೇಸ್ ಔಟ್ ಮಾಡಿದರು ಸರ್. ಅವರು ಆಲ್ಫಾ ಪ್ಲಸ್ ಹ್ಯಾಕರ್ಸ್ ಅಂತೆ ಸರ್. ಅಲ್ಫಾ ಪ್ಲಸ್ ಅವರು ನಮ್ಮ ಸ್ಟೇಷನ್ ಲಿಮಿಟಲ್ಲಿ ಟ್ರೇಸ್ ಔಟ್ ಆಗಿದ್ದಾರೆ ಸರ್. ವಾಟ್? ಐ ವಿಲ್ ಅಪಾಯಿಂಟ್ ಎ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಆಫೀಸರ್. ಅವ್ರನ್ನ ಹೆಂಗಾದ್ರೂ ಮಾಡಿ ಈ ಸಲ ಹಿಡಿಲೇಬೇಕು. ಇಲ್ಲೇ ವೆಯ್ಟ್ ಮಾಡ್ರು, ಸಾಹೇಬರು ಬರ್ತಾರೆ. ನಾವು ಅರ್ಧ ಗಂಟೆ ಲೇಟ್ ಅಂದ್ರೆ ಇವ್ರು ನಮ್ಗಿಂತ ಲೇಟ್. ಏನಂದ್ರು? ಏನಿಲ್ಲ ಸರ್, ಎಷ್ಟೊತ್ತಿಗೆ ಬರ್ತಾರೆ? ನಾನು ಸ್ವಲ್ಪ ಹೊತ್ತು ಬರ್ತಾರೆ. ಹಲೋ ಮರಿ, ಬಾಯ್ಲೆ. ಏನ್ ಮರಿ, ಫೀಲ್ಡಿಗೆ ಹೊಸ್ಬಾನ? ನನ್ ಬಿಡು ಮರಿ, ನಿಂದೇನ್ ಕೇಸು? ನಮ್ದಾ ಇಡೀ ಪೊಲೀಸ್ ಸ್ಟೇಷನ್ ನಮ್ ಕಂಟ್ರೋಲ್ ಇದೆ. ಅಂದ್ರೆ ಸ್ಟೇಷನ್ ಡೇಟಾ ಬಗ್ಗೆ ಹೇಳ್ತಿರೋದು. ಹೌದಾ, ಅಷ್ಟ್ ಪಂಟ್ರಾ ನೀವು? ಗುಡ್ ಮಾರ್ನಿಂಗ್ ಸರ್. ಪೊಲೀಸಾ? ಇರ್ಲಿ ಬಿಡು ಮರಿ, ಫೀಲ್ಡಿಗೆ ಹೊಸಬ ಅಲ್ಲ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸರ್, ಪೊಲೀಸ್ ಅಂತ ಗೊತ್ತಿರಲಿಲ್ಲ ಸರ್. ಏನ್ರಿ ವರ್ಮಾ, ವಾಚೆ ಕದ್ಬಿಟ್ನಲ್ಲ. ಹೋಗ್ಲಿ ಅದ್ ಬಿಡಿ, ಅವರಿಬ್ರದ್ದೇನು ಕತೆ? ಅವ್ರು ತುಂಬ ಖತರ್ನಾಕ್ ಹ್ಯಾಕರ್ ಸರ್. ಟ್ರಿಬಲ್ ರೈಡಿಂಗ್ ಕೇಸಲ್ಲಿ ಸಿಕ್ಕಾಕೊಂಡಿದ್ದಕ್ಕೆ CCTV ಫುಟೇಜ್ ಜೊತೆಗೆ ಪೊಲೀಸ್ ಸ್ಟೇಷನ್ ಡಾಟಾನೇ ಹ್ಯಾಕ್ ಮಾಡಿದ್ದಾರೆ. ಅವರಿಬ್ರು ಒಳಗೆ ಕಳಿಸ್ರಿ. ಕಾನ್ಸ್ಟೇಬಲ್, ಅವ್ರನ್ನ ಕಳ್ಸಪ್ಪ. ಸಾಹೇಬ್ರು ಕರೀತಾರೆ, ಬಂದ್ರು. ನೀವು ಹೋಗಿ ಇವಾಗ ಬಂದಿರೋ ಸ್ಪೆಷಲ್ ಆಫೀಸರ್ ಜೊತೆನೇ ಇಟ್ಕೊಂಡಿದ್ದೀರಲ್ಲ, ಬರ್ರಿ ನಿಮ್ಗೈತೆ. ಬರ್ರೋ, ಕುತ್ಕೊಳ್ಳಿ. ಬೇಡ ಬಿಡಿ. ಪರವಾಗಿಲ್ಲ ಸರ್. ಸಾಹೇಬ್ರು ಹೇಳ್ತಿಲ್ವಾ, ಕೂತ್ಕೊಳ್ಳಿ. ಏನ್ರೋ ಅಷ್ಟು ದೊಡ್ಡ ಹ್ಯಾಕರ್ಸಾ ನೀವು? ಸರ್ ಹಾಗೇನಿಲ್ಲ ಸರ್, ಯಾರು ಹೇಳಿದ್ದು? ನೀನೇ ತಾನೇ ಹೇಳಿದ್ದು. ಸರ್ ಇವರೇ ಸರ್ ಹೇಳಿದ್ದು. ನೀವು ಡೇಟಾ ಎರೇಸ್ ಮಾಡೋದಲ್ಲ, ನಾನೇ ಮಾಡಿಸ್ತೀನಿ. ಆದರೆ ನಂಗೊಂದು ಕೆಲಸ ಆಗಬೇಕು. ಏನ್ ಮಾಡ್ಬೇಕು ಹೇಳಿ ಸರ್? ವರ್ಮಾ, 2 ಟೀ ಹೇಳ್ರಿ. ಕಾನ್ಸ್ಟೇಬಲ್, 2 ಟೀ ತೊಗೊಂಬಾರಪ್ಪ. ಏನಿಲ್ಲ ಕಣ್ರೋ, CBR ಹಾಸ್ಪಿಟ್ಲು ಗೊತ್ತಲ್ವಾ? ಅದ್ರ ಡೇಟಾ ಲೀಕ್ ಆಗ್ತಾ ಇದೆ. ಯಾವುದೋ ಒಂದು ನಿಗೂಢವಾದ ಗ್ಯಾಂಗು ಡೇಟಾನ ಕದೀತಾ ಇದ್ದಾರೆ. ಸೊ ನಿಮ್ಮ ಥ್ರೂ ಅವ್ರನ್ನ ಹಿಡಿಯೋಣ ಅಂತ. ಅವ್ರು ತುಂಬ ಡೆಡ್ಲಿ ಹ್ಯಾಕರ್ಸ್. ಇದುವರೆಗೂ ಯಾರು ಕಣ್ಗೂ ಬಿದ್ದಿಲ್ಲ, ಎಲ್ಲಿರ್ತಾರೆ ಅಂತಲೂ ಗೊತ್ತಿಲ್ಲ. ನಮಗಿರೋ ಇನ್ಫೋ ಪ್ರಕಾರ ಅವ್ರ ಹೆಸರು ಅಂತ ಗೊತ್ತಾಗಿದೆ. ಅವ್ರ ಹೆಸರು ಆಲ್ಫಾ ಪ್ಲಸ್. ದಿಸ್ ಈಸ್ ಅವರ್ ಲಾಸ್ಟ್ ಚಾನ್ಸ್. ಈ ಚಾನ್ಸ್ ಮಿಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಚಾನ್ಸ್ ಸಿಗೋದು ತುಂಬ ಕಷ್ಟ. ಸರ್ ಟೀ ಕ್ಯಾನ್ಸಲ್ ಮಾಡಿಬಿಡಿ ಸರ್. ಯಾಕ್ರೋ, ಭಯ ಆಯ್ತಾ? ಸರ್ ನಂಗೊಂದು ಬಿರಿಯಾನಿ ಹೇಳಿ ಸರ್. ಸರ್ ನಂಗೊಂದು ಬೆಣ್ಣೆ ದೋಸೆ. ಯಾಕೋ, ನೀನು ಬಿರಿಯಾನಿನೇ ತಗೊಳ್ಳೋ. ಸರ್ ನಾನು ವೆಜ್ ಸರ್. ಈ ಒಂದು ಒಳ್ಳೆ ಕಾಟ ಆಯ್ತು. ಏನಾದ್ರೂ ಮಾಡ್ಬೇಕಲ್ಲ. ಇವಂಗೇನಿದ್ರು ನಮ್ಮ ದಾರಿಲೇ ಪಾಠ ಕಲಿಸ್ಬೇಕು. ಹಲೋ ಹಲೋ
ಮೇಡಮ್ ನಮ್ಮದು ಟೆಲಿಗ್ರಾಮ್ ಹ್ಯಾಕ್ ಆಗಿದೆ. ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕಿದ್ದೀನಿ. ದಯವಿಟ್ಟು ಯಾರು ಅದಕ್ಕೆ ರಿಪ್ಲೈ ಮಾಡಬೇಡಿ, ಲಿಂಕ್ನ ಓದ್ಬೇಡಿ. ಒಂದು ಕೊಡು. ಈ ಫ್ರೆಂಡ್ಸ್ ಅವರೇ, ಯಾರು ಕೇಳಿಸ್ಕೊಳ್ಳೋದ, ಕೊಡು. ನಾವೇನ್ ಕೆಲ್ಸಂಗಿಲ್ಲ, ಕೊಡ್ಲಿ. ಹ್ಯಾಕಿಂಗ್ ಮಾಡ್ಬಿಟ್ರೇನು? ಕೊಡೋ ಒಂದು. ಏನೋ ಇಟ್ಕೊಂಡಿರ ನಂದು, ಕೊಡ್ರೋ. ಸುಮ್ಮನೆ ಕೊಟ್ಬಿಡೋ ಒಂದು. ಇಯರ್ಫೋನ್ ನನ್ನ ಹತ್ರ ಇದೆ ಮಚ್ಚ. ಅಯ್ಯಾನೇನ್ ಮತ್ತೆ ಮೀಟಿಂಗ್ ಉಂಟು, ಅದಕ್ಕೆ ಟೆನ್ಷನ್ ಅಲ್ಲಿ ಇತ್ತು. ಇಲ್ಲ ಮ್ಯಾಮ್, ಅವ್ರದ್ದು ಟೆಲಿಗ್ರಾಮ್ ಹ್ಯಾಕ್ ಆಗಿದೆ ಅಂತೆ. ವಾಟ್ಸಪ್ ಏನು ಹ್ಯಾಕ್ ಆಗಿಲ್ಲ ಅಲ್ಲ? ಹಾಗಾಗಿದ್ರೆ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ. ಕ್ವಶನ್ ಪೇಪರ್ ಎಲ್ಲ ಹಾಕಿಲ್ಲ ಟೆಲಿಗ್ರಾಮ್. ಈ ವಿಷಯ ನಮ್ಮದೇ ಇಲ್ಲ. ಟೆಲಿಗ್ರಾಮ್ ಹ್ಯಾಕ್ ಆಗಿದೆ. ಹೌದಾ? ಪ್ರಾಜೆಕ್ಟ್ ಅಂದ್ಕೊಂಡು ಸ್ಟೂಡೆಂಟ್ಸ್ ಏನಾದ್ರು ಹ್ಯಾಕ್ ಮಾಡಿ ಅಲ್ಲ, ಸಿ ಜಾವದಲ್ಲೆಲ್ಲ ಕೋಡ್ ಮಾಡೋರು ಹ್ಯಾಕಿಂಗ್ ಎಲ್ಲ ಕಲ್ತ್ಬಿಟ್ರೆ ಮಾರಾಯ. ನೋಡಿ ಸರ್, ಇದು ಅಕೌಂಟ್ ಬ್ಲಾಕ್ ಮಾಡೋದು ಹೋಗ್ತೀವಿ, ಹ್ಯಾಕ್ ಮಾಡೋದು ಸ್ವಲ್ಪ ಜಾಸ್ತಿ ಅನ್ಸುತ್ತೆ. HOD ಅಕೌಂಟ್ನೇ ಹ್ಯಾಕ್ ಮಾಡ್ತಾರಂದ್ರೆ ತುಂಬಾ ಓವರ್ ಆಯ್ತು. ಸಿಕ್ಕಿದ್ರೆ ಮಾತ್ರ HOD ಟೆಲಿಗ್ರಾಮ್ ಅಕೌಂಟ್ ಹ್ಯಾಕ್ ಆಯ್ತಾ? ಇಲ್ಲಿ ಕೇಳ್ರ, ಇಲ್ಲಿ HOD ಟೆಲಿಗ್ರಾಮ್ ಅಕೌಂಟ್ ಹ್ಯಾಕ್ ಆಗೈತಂತೆ. ರಜತ್ ಮಾಡಿರ್ಬೋದು, ಯಾವಾಗ ನೋಡಿದ್ರು ಲ್ಯಾಪ್ಟಾಪ್ ಮುಂದೆನೆ ಕುಂತಿರ್ತಾನೆ. ನಾ ಬರೀ ಗೇಮ್ ಆಡ್ತಾ ಇರ್ತೀನಪ್ಪ. ಯಾರು ಮಾಡಿರ್ಬೋದಪ್ಪ? ನಿಂಗೆಲ್ಲ ಅಷ್ಟೇನಿಲ್ಲ, ಕೈ ಇಳಿಸು. ಯಾರಾದ್ರೂ ಮಾಡಿರ್ಲಿ, ಮೊದಲು ಸೇಫ್ಟಿ ಮೆಜರ್ಸ್ ನೋಡ್ಕೋಬೇಕು. ಇಲ್ಲ ನಾಳೆ ನಿಮ್ಗೂ ಆಗ್ಬೋದು, ಇಲ್ಲ ನಿಮ್ಗೂ ಆಗ್ಬೋದು. ಹ್ಯಾಕ್ ಆಗಬಾರ್ದಂದ್ರೆ ಏನ್ ಮಾಡಬೇಕು? ಮೊದಲು ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನ್ ಆನ್ ಮಾಡ್ಕೋಬೇಕು. ಇಲ್ಲಾಂದರೆ ಸ್ವಿಮ್ ಸ್ಯಾಪಿಗೆ ಮತ್ತು ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವುದೇ ಅನ್ನೋನ್ ಲಿಂಕ್ನ ಕ್ಲಿಕ್ ಮಾಡಬೇಡಿ, ಹಾಗೂ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ಜಾಸ್ತಿ ಹೊತ್ತು ಮಾತಾಡಬೇಡಿ. ಮತ್ತೆ ಆಂಟಿವೈರಸ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡಿರಿ. ಅದರಿಂದ ನೀವು ಮಾಲಿಷಿಯಸ್ ಲಿಂಕ್ನ ಕ್ಲಿಕ್ ಮಾಡಿದ್ರು ಸಹ ನಿಮಗೆ ಸೆಕ್ಯೂರಿಟಿ ಹಾರ್ಡನ್ ಆಗುತ್ತೆ. ಫ್ರೀಯಾಗಿ ಸಿಗುತ್ತೆ ಅಂತ ಯಾವುದೇ ಪಬ್ಲಿಕ್ ವೈಫೈನ ಕನೆಕ್ಟ್ ಮಾಡಕ್ಕೆ ಹೋಗಬೇಡಿ. ಹಾಗೂ ಯೂಸ್ ಮಾಡಬೇಕಂತಂದರೆ VPN ಕನೆಕ್ಟ್ ಮಾಡಿ ಯೂಸ್ ಮಾಡಿ. ಈಗಿನ ಜನ್ರೇಷನಲ್ಲಿ ಎಲ್ಲ ಕಾಮನ್ ಪಾಸ್ವರ್ಡ್ ಯೂಸ್ ಮಾಡ್ತಾರೆ. ಪಾಸ್ವರ್ಡ್ ಅಂತ ಇಡೋದು, ಯೂಸರ್ ನೇಮ್ ಅಂತ ಇಡೋದು. ಹೀಗೆ ಮಾಡಿದರೆ ಹ್ಯಾಕರ್ಸ್ಗೆ ಪ್ರೈಮ್ ಟಾರ್ಗೆಟ್ ಆಗ್ತೀರಾ. ಇಷ್ಟೆಲ್ಲ ಮಾಡಿದ್ಮೇಲೂ ನಿಮ್ಮ ಫೋನ್ ಏನಾದರೂ ಹ್ಯಾಕ್ ಆಗಿದೆ ಅಂತ ಗೊತ್ತಾದರೆ 1930 ಅಥವಾ www.cybercrime.in ಅಥವಾ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋಬೋದು. ಕರೆಕ್ಟಾಗಿ ಹೇಳಿದೆ ಮಚ್ಚ. ನಂದು ಆಂಟಿವೈರಸ್ ಸಾಫ್ಟ್ವೇರ್ ಎಕ್ಸ್ಪೈರ್ ಆಗಿದೆ, ರಿನ್ಯೂ ಮಾಡಿಸ್ಕೊಡ. ನೀ ಏನು ದೊಡ್ಡ ಸೆಲೆಬ್ರಿಟಿ, ನಿನ್ನ ಅಕೌಂಟ್ ಯಾರು ಹ್ಯಾಕ್ ಮಾಡ್ತಾರೆ? ಎದ್ದೋಗಲಿ. ಬರ್ಲೆ HOD ಅಕೌಂಟ್ ಇವ್ರೆ ಹ್ಯಾಕ್ ಮಾಡಿದ್ದಂಗೆ ಅದಾರ, ಬರ್ರಿ. ಸೈಡ್ ಅಪ್ಪ ಬದುಕ್ಯಾರ್ಲ ಇಬ್ರು. ಏನ್ ಮಾಡತ್ತಾರಲ್ಲ ನಿಮ್ಮ ರೂಮ್ನಾರ? 2 ವರ್ಷದಿಂದ ಇವ್ರ ಜೊತೆನೇ ಅದೀನಿ, ನನಗೆ ಏನು ತಿಳಿಬಾರ್ದು. ನಿಮಗೇನು ಹೇಳಿ ನಾನೇ. ಅರ್ಜುನ್, ಏನಾಗಿರೋದು? ಬಿಡೋ ಅವ್ರದ್ದು ಇದ್ದಿದ್ದೆ ಕೆಲಸ ಮಾಡು. ಈ ರೂಮ್ನಲ್ಲಿ ವೇಸ್ಟ್ ಅಲ್ಲೇನು? ವಾಡನ್ ನಿಜ ವಾರ್ಡನ್ ಬಂದ? ಹಂಗ ಸುಮ್ನೆ ಹೇಳಿದ್ದ. ಅವ್ರಿಗೆ ಕಾಲ್ ಮಾಡು. ಸರ್, ವಿ ಗಾಟ್ ದ ಲೊಕೇಶನ್, ವಿ ಆರ್ ಆನ್ ದ ವೇ. ಸರ್, ಇಲ್ಲಿ ಶಿವ 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 ಪರಮ ಶಿವ 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 ರುದ್ರ ಶಿವ. ಹೆಜ್ಜೆ ಇಟ್ಟ ಕಡೆಯೆಲ್ಲ ಇವನದು, ಕಲಿಯುಗದ ಸಮರ ಯುದ್ಧ ಕಣ್ಣು ಬಿಟ್ಟ ಕಡೆಯೆಲ್ಲ ಇವನದು. ಸತ್ಯ ಅಮರ ಸಿದ್ಧ ಅಂಜು, ಮೂರನೇ ಕಣ್ಣು ಬಿಟ್ಟಾಗ ದುಷ್ಟರು ಸಂಹಾರ
ಇಲ್ಲ. ಪರಿಹಾರ ಭಕ್ತರ ರಕ್ಷಣೆಗೆಂದೇ ಕಾಯುತ್ತಾ ಇರುವ ಮಾರುದ್ರವತಾರ. ಪರಿಹಾರ ಭಕ್ತರ ರಕ್ಷಣೆಗೆಂದೇ ಮುದ್ರಾಯುತ್ತಾ ಇರುವ ರುದ್ರವತಾರ. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ. ಎಲ್ಲಿಗೆ ಹೋಗ್ತಾರೆ? ಒಂದಲ್ಲ ಒಂದಿನ ಬಿದ್ದೇ ಬೀಳ್ತಾರೆ. ಸರ್ ಅವ್ರಿನ್ನ ಹಿಡಿತಾರಂತ ಅನ್ಸುತ್ತಾ ನಿಮಗೆ? ಹಲೋ, ಬೇಟೆ ಸಿಕ್ತಾನ್ರೋ? ಬೇಟೆ ಅಂದರೆ ಎಲ್ಲದನ್ನು ಬಿಡ್ಸೇಳಕ್ಕಾಗಲ್ಲ. ಇನ್ನೇನು ಸಿಗ್ತಾರೆ ಸರ್, ವಿ ಆರ್ ಆನ್ ಇಟ್. ಇಲ್ಲಿ ಹಿಡಿಯೋರ್ ಕೈಲಿ ಹುಲಿ ಹಿಡಿಯೋಕೆ ಕಳಿಸಿದ್ರಲ್ಲ ಸರ್, ಅವ್ರ ಕೈಲಾಗತ್ತಾ? ರಾಹುಲ್, ಐ ಗಾಟ್ ದರ್ ಲೊಕೇಶನ್. ಸರ್, ಅವ್ರ ಲೊಕೇಶನ್ ಟ್ರೇಸ್ ಆಗಿದೆ. ಇನ್ನೇನು 2 ನಿಮಿಷದಲ್ಲಿ ಅಲ್ಲಿರ್ತೀವಿ, ನೀವು ಬಂದ್ಬಿಡಿ. ಕಣ್ಣ ಮುಚ್ಚಲಾಟ ಶುರು ಆದಾಗ ಅವರು ಸಿಗ್ಬಿಡ್ಬಾರ್ದಂತ ಸುಮಾರು ಟ್ರೈ ಮಾಡ್ತಾರೆ. ಇದೇನನ್ರಿ ಲೊಕೇಶನ್? ಸರ್ ಇದೇ ಲೊಕೇಶನ್. ಆದರೆ ಅದು ಬರೀ ಪ್ರಯತ್ನ ಅಷ್ಟೇ. ಹುಡುಕೋರು ಹೆಂಗಿದ್ರು ಹುಡುಕ್ತಾರೆ. ಆಟದಲ್ಲಿ ಆಗಿಲ್ಲ ಅಂದರೂ ಆಟ ಮುಗಿದ್ಮೇಲಂತೂ ಸಿಗ್ತಾರೆ. ಇನ್ಮೇಲೆ ನಿಮ್ಮ ಆಟ ಮುಗೀತು, ಹುಡ್ಕೋರು ನಿಮ್ಮನ್ನು ಹುಡುಕಿದ್ದಾಯ್ತು. ಇನ್ನು ನೀವು ತಪ್ಪಿಸ್ಕೊಳಕ್ಕಾಗಲ್ಲ. ಇನ್ನು 2 ನಿಮಿಷದಲ್ಲಿ ಪೊಲೀಸ್ ಇಲ್ಲಿರ್ತಾರೆ. ಎಲ್ಲವರು? ಜಸ್ಟ್ ಮಿಸ್ ಸರ್. ತಪ್ಪಿಸ್ಕೊಂಡ್ಬಿಟ್ರು ಸರ್. ಹೆಂಗೆ? ಇವ್ರ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಸರ್ ಹೇಗೆ ಹೊಡೆದಿದ್ದಾರಂತ? ಇವ್ರು ಹಾಕಿದ ಬೆಲೆಗೆ ಇವ್ರನ್ನೇ ಬೀಳಿಸೋದ್ರು, ಇವ್ರನ್ನೇ ನಂಬ್ತೀರಾ ಸರ್? ಇಷ್ಟು ದಿನ ಆದರೂ ಇಷ್ಟು ಜನ ಇದ್ರು, ಅವ್ರನ್ನ ಹಿಡಿಯೋಕ್ಕಾಗಲೇ ಇಲ್ವಲ್ಲ. ಶೇ,
ಚದುರಂಗದಲ್ಲಿ ಇದ್ರ ಮಧ್ಯೆ ಯುದ್ಧ ನಡೆಯುತ್ತೆ, ಒಂದು ಕಪ್ಪು ಒಂದು ಬಿಳಿ. ಆದರೆ ಈ ಕಪ್ನ ಅಳಿಸೋಕೆ ಮೊದಲು ಹೆಜ್ಜೆ ಇಡೋದೇ ಬಿಳಿ. ಮೊದಲು ಹೆಜ್ಜೆ ಇಡೋದು ಬಿಳಿನೇ ಆಗಿದ್ರು ಅದರ ನೆರಳು ಕೂಡ ಕಪ್ಪೆ. ಇಲ್ಲಿ ಕಿರೀಟಗಳಷ್ಟೇ ಶಾಶ್ವತ, ವ್ಯಕ್ತಿಯೂ ಅಲ್ಲ, ವ್ಯಕ್ತಿಯ ನೆರಳು ಅಲ್ಲ. ಎಲ್ಲರ ಕಣ್ಣು ಕಿರೀಟದ ಮೇಲೆ ಇರುತ್ತೆ, ಆದರೆ ಗಮನ ಹರಿಸದೇ ಇರೋ ಒಬ್ಬ ಸೈನಿಕ ಸಾಕು ಬೀಳ್ತಿರೋ ಕಿರೀಟನ ಎತ್ತಿ ಹಿಡಿಯೋದಕ್ಕೆ. ರಾಜನ್ ಪಕ್ಕದಲ್ಲಿದ್ದೀನಿ ಅಂತ ಯಾರು ಮಂತ್ರಿ ಆಗಲ್ಲ, ತಲೆ ಮೇಲೆ ಕಿರೀಟ ಇದೆ ಅಂತ ತಕ್ಷಣ ಯಾರು ರಾಜ ಆಗಲ್ಲ. ರಾಜನ್ ಒಂದು ಹೆಜ್ಜೆ ಮುಂದೆ ಇಡೋಕೆ 1000 ಸಲ ಯೋಚನೆ ಮಾಡ್ತಾರೆ, ಆದರೆ ಅದೇ ಒಂದು ಹೆಜ್ಜೆ ಮಂತ್ರಿನ ಇಟ್ಟರೆ ಎದುರಾಳಿಗಳು 1000 ಸಲ ಯೋಚನೆ ಮಾಡ್ತಾರೆ. ಇಲ್ಲಿ ಬಿಳಿ ಇರೋರಲ್ಲ, ಒಳ್ಳೆಯವರಲ್ಲ. ಹಾಗಂತ ಕಪ್ಪಿರೋರು ಕೆಟ್ಟರಂತನೂ ಅಲ್ಲ. ಮುಖವಾಡ ಹಾಕೊಂಡು ತುಂಬ ಜನ ಬದುಕ್ತಾರೆ, ಆದರೆ ಮುಖವಾಡ ತೆಗ್ದಲ್ಲೇ ಗೊತ್ತಾಗೋದು ಅವರ ನಿಜವಾದ ಬಣ್ಣ ಯಾವುದು ಅಂತ. ಚೆಕ್ ಮೇಟ್. ಹೆಂಗೋ ಆಯ್ತು ಇದೆಲ್ಲ? ಅವ್ರೇನು ಅಷ್ಟು ದೊಡ್ಡ ಹ್ಯಾಕರ್ಸ? ಯಾರು ಅವರು? ಸರ್, ಇವಾಗ ತಾನೇ ಫ್ಯಾಕ್ಸಲ್ಲಿ ಆಲ್ಫಾ ಹ್ಯಾಕರ್ಸ್ದು ಸ್ಕೆಚ್ ಬಂತು. Let me explain. ಪೊಲೀಸ್ ಹ್ಯಾಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಯಾರೋ ಕ್ರಿಮಿನಲ್ಸ್ ಅನ್ಕೊಂಡೆ, ಬಟ್ ನೀವು ಅಂತ ಗೊತ್ತಿರಲಿಲ್ಲ. ಏನು ಗೊತ್ತು ನಮ್ಮ ಬಗ್ಗೆ? ಅನಾನಿಮಸ್. ಅರ್ಜುನ್, ಏನಾಯ್ತು? ಅಲ್ಫಾ ಹ್ಯಾಕರ್ಸ್ ಮಾಡ್ತಿರೋ ಹ್ಯಾಕ್ ಎಲ್ಲ ಗುಡ್ ಕಾಸಿಗೋಸ್ಕರನೇ ಮಾಡಿದ್ದಾರೆ. ನೋಡಿಲಿ, RP ಮಾರ್ಟಲ್ಲಿ ನಡೀತಾ ಇರೋ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿರೋ ಕಸ್ಟಮರ್ ಬ್ಯಾಂಕ್ ಅಕೌಂಟ್ನ ಹ್ಯಾಕ್ ಮಾಡ್ತಿದ್ರು. ಸೈಬರ್ ಶಾಪ್ ನೆಕ್ಸ್ಟ್ ಇರೋದು, ಅದರಲ್ಲಿ ಜನರ ಪ್ರೈವೇಟ್ ಡೇಟಾನ ಡಾರ್ಕ್ ವೆಬ್ಬಲ್ಲಿ ಸೇಲ್ ಮಾಡ್ತಾ ಇದ್ರು. ₹1 ಸಹಾಯ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಬಿಲ್ಡಪ್ ತಗೊಳ್ಳೋ ಈ ಜಗತ್ತಲ್ಲಿ ಅವ್ರಿಗಿರೋ ಟ್ಯಾಲೆಂಟ್ನ ಯೂಸ್ ಮಾಡ್ಕೊಂಡು ಸ್ಕ್ಯಾಮ್ಸ್ನೆಲ್ಲ ಹೊರಗೆ ತೆಗಿತಾ ಇದ್ದಾರೆ. ಇವರಿಗಿರೋ ಸ್ಕಿಲ್ಸಿಂದ ಎಷ್ಟೊಂದು ದುಡ್ಡು ಮಾಡ್ಬೋದು, ಆದರೂ ದುಡ್ಡಿನ ಆಸೆ ಇಲ್ಲದೇ ಎಷ್ಟೊಂದು ಜನ ಹೆಲ್ಪ್ ಮಾಡ್ತಿದಾರಲ್ಲ, ಇವರೇ ಕಾಣೋ ನಿಜವಾಗಿರೋ ಅಂದರೆ ಇವರು CBR ಹಾಸ್ಪಿಟಲ್ನೇ ಟಾರ್ಗೆಟ್ ಮಾಡಿದ್ದಾರೆ. ಅಂದರೆ ಅಲ್ಲೇನೋ ಇರಬೇಕು. ನೀವಾಗೆ ಟ್ರೇಸ್ ಮಾಡ್ಕೊಂಡು ಬಂದಿದ್ದು ಅಂತ ಅನ್ಕೊಂಡ್ರಾ? ಇಲ್ಲ, ನಾವಾಗೆ ಕರ್ಸಿದ್ದು. ಎಲ್ಲ ಬಿಟ್ಟು CBR ಹಾಸ್ಪಿಟಲ್ನೇ ಟಾರ್ಗೆಟ್ ಮಾಡಿದ್ದೀರಾ ಅಂದರೆ ಅಲ್ಲೇನೋ ನಡೀತಾ ಇರಬೇಕು. ನಾವು ಇಲ್ಲಿ ತನಕ ಮಾಡಿರೋ ಎಕ್ಸ್ಪೋಸ್ಗಿಂತ ಇದು ತುಂಬ ದೊಡ್ಡದು. CBR ಹಾಸ್ಪಿಟಲ್ಗೆ ಬರ್ತಿದ್ದ ಎಲ್ಲ ಪೇಷಂಟ್ಗಳಿಗೆ ಇನ್ಸೂರೆನ್ಸನ್ನು ಮಾಡಿಸಿ ಪಾಲಿಸಿಯ ಮುಗಿಯವರೆಗೂ ಟ್ರೀಟ್ಮೆಂಟನ್ನು ಕೊಟ್ಟು ಇನ್ಸೂರೆನ್ಸ್ ಕಂಪನಿ ಜೊತೆ ಡೀಲ್ ಮಾಡಿಕೊಂಡು ಅವರೇ ಸಾಯಿಸ್ತಾ ಇದ್ರು. ಇದಷ್ಟೇ ಅಲ್ಲದೆ ಅವರ ಡೇಟಾನ ಡಾರ್ಕ್ ವೆಬ್ನಲ್ಲಿ ಲೀಕ್ ಮಾಡಿ ಪೇಷಂಟ್ಗಳಿಗೆ ಗೊತ್ತಾಗದ ಹಾಗೆ ಅವರ ಆರ್ಗನ್ಸ್ ಕೂಡ ಸೇಲ್ ಮಾಡ್ತಾ ಇದ್ರು. ಅದಲ್ಲದೆ ಫೇಕ್ ಡೆತ್ ಸರ್ಟಿಫಿಕೇಟ್ನ ಕೊಟ್ಟು ಬದುಕಿರೋರನ್ನು ಸತ್ತಿರೋ ರೀತಿಯಲ್ಲಿ ತೋರಿಸಿ ಅದರಿಂದ ಬರುತ್ತಿದ್ದ ಬೆನಿಫಿಟ್ಸ್ಗಳನ್ನು ಕ್ಲೇಮ್ ಮಾಡ್ಕೊಳ್ತಾ ಇದ್ದರು. ಇವೆಲ್ಲ ಸ್ಕ್ಯಾಮ್ಸ್ಗಳನ್ನು ಒಂದು ಸಿಸ್ಟಮ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ದಾರೆ. ಆ ಸಿಸ್ಟಮ್ನು ನಾವು ಹೇಗಾದರೂ ಮಾಡಿ ಹ್ಯಾಕ್ ಮಾಡಲೇಬೇಕು. ಇದನ್ನ ಹೇಳೋಣ ಅಂತಾನೆ ನಿಮಗೆ ಮೊನ್ನೆ ಕರೆಸಿದ್ದು, ಆದರೆ ನಿಮ್ಮ ಜೊತೆ ಬ್ಯಾಕಪ್ ಇತ್ತು. ನಿಮ್ಗೆ ಹೊಡೆದೇ ಬೇರೆ ಆಪ್ಷನ್ ಇರಲಿಲ್ಲ. ಸರಿ, ವಿಲ್ ಡೂ ಇಟ್. ಇದನ್ನೆಲ್ಲ ಮಾಡಿರೋರು ನಿಮ್ಮ ಸ್ಟೇಷನಲ್ಲಿ ಇದ್ದಾರೆ. ಇಷ್ಟಕ್ಕೆ ಶಾಕ್ ಆದರೆ ಹೇಗೆ ಸರ್? ಇಡೀ ಸ್ಟೇಷನ್ನೇ ಅವ್ರ ಕಂಟ್ರೋಲಲ್ಲಿದೆ. ಹೀಗಾಗುತ್ತೆ ಅಂತ ನಾವು ಮುಂಚೆನೇ ಗೊತ್ತಿತ್ತು. ಅದಕ್ಕೆ
ವಿ ಆರ್ ಎಕ್ಸ್ಪೋಸ್ಡ್. ಅವ್ರು ಬಂದೇ ಬರ್ತಾರೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಬರಲಿ